ಹಾಗಾದ್ರೆ ಎಷ್ಟೋ ಜನ ಕೂತೀವಿಲ್ಲ ಅಂತ ನಿಮಗೆ ಗೊತ್ತಿಲ್ಲ, ಅಷ್ಟೋ ಜನ ನಿಮ್ಮ ಭಾಷಣ ಕೇಳಾಗತ್ತೀವಿ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ, ಯಾಕಂತಂದ್ರೆ ಈಗಾಗಲೇ ಎಲ್ಲ ನನ್ನ ಮಹನೀಯರು ನಿಮಗೆ ಎಲ್ಲ ರೀತಿ ಮಾಹಿತಿಯನ್ನ ಕೊಟ್ಬಿಟ್ಟಿದ್ದಾರೆ. ಯಾಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಬೇಕು, ಯಾಕೆ ನೀವು BJP ಪಕ್ಷಕ್ಕೆ ಹಾಕಬಾರ್ದು, ಯಾವ ರೀತಿ ಸಂಸದರನ್ನ ನೀವು ಆಯ್ಕೆ ಮಾಡಬೇಕು, ಎಲ್ಲ ವಿಷಯದ ಬಗ್ಗೆ ಎಲ್ಲ ವಿಶ್ಲೇಷಣೆಗಳನ್ನು ಕೂಡ ಈ ವೇದಿಕೆ ಮೇಲೆ ಈಗಾಗಲೇ ಆಗ್ಬಿಟ್ಟಿದ್ದವು. ಆದ್ರೆ ಒಂದೆರಡು ಮಾತುಗಳನ್ನ ನಾನು ನಿಮಗೆ ಇವತ್ತು ಹೇಳಕ್ ಇಚ್ಛಪಡ್ತೀನಿ. ಭಾರತ ದೇಶದ ಲೋಕಸಭಾ ಚುನಾವಣೆ ಅಂತಂದ್ರ ಇಡೀ ಜಗತ್ತಿನಲ್ಲಿಯೇ ಅತಿ ಪ್ರಸಿದ್ಧ ಚುನಾವಣೆ ಇದು. ಯಾಕಂತಂದ್ರೆ ಇಡೀ ಜಗತ್ತಿನಲ್ಲಿಯೇ ಇರುವಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಸಂಗ್ರಾಮ ಇದು. ಸೊ ಅದಕ್ಕಾಗಿ ಇಡೀ ಜಗತ್ತು ಇವತ್ತು ಭಾರತ ದೇಶದತ್ತ ತನ್ನ ದೃಷ್ಟಿಯನ್ನ ಹಾಕಿದೆ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಲ್ಲಿ ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರ, ಈ ರೀತಿ ದೊಡ್ಡ ಚುನಾವಣೆ ನಮ್ಮ ಭಾರತ ದೇಶದಲ್ಲಾದ್ರೆ ನಮ್ಮ ವಿಷಯಗಳು ಯಾವ ವಿಷಯಗಳ ಮೇಲೆ ಈ ಚುನಾವಣೆ ಆಗ್ಬೇಕು ಅನ್ನೋದನ್ನ ನೀವು ಇವತ್ತು ನಿರ್ಧಾರ ಮಾಡಬೇಕಾಗಿದೆ. ಇವತ್ತು ನೀವು BJP ಪಕ್ಷದ ಎಲ್ಲ ನಮ್ಮ ನಾಯಕರ ಭಾಷಣಗಳನ್ನ ಕೇಳಿದ್ರಿ. ಮಾನ್ಯ ಪ್ರಧಾನಮಂತ್ರಿಯಿಂದ ಹಿಡ್ಕೊಂಡು ಅವರ ಜೊತೆ ಇರುವಂತಹ ಮಂತ್ರಿ ಮಂಡಳದವರು, ಸಂಸದರು ಎರಡು ಮಾತುಗಳನ್ನ ಹೇಳಕ್ ಇಚ್ಛಪಡ್ತಾರೆ. ಒಂದು, ಅವ್ರು ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡಬೇಕು. ಎರಡು, ಅವರು ಮೋದಿ ಹೆಸರು ಕೇಳಿ ಓಟ್ ಕೇಳಬೇಕು. ಈ ಎರಡು ವಿಷಯಗಳು ಬಿಟ್ಟು ಅವ್ರೇನಾದ್ರೂ ಇವತ್ತು ಚುನಾವಣೆ ನೀವು ಮಾಡ್ರಿ, ಸಾಮಾನ್ಯ ಜನರ ನೈಜ ವಿಷಯಗಳ ಮೇಲೆ ನೀವು ಚುನಾವಣೆಯನ್ನ ಎದುರಿಸ್ರಿ ಅಂತಂದ್ರ ಅವರೊಬ್ಬರಿಗೂ ಕೂಡ ಈ ಚುನಾವಣೆಯನ್ನು ಎದುರಿಸುವಂತಹ ಶಕ್ತಿ ಇಲ್ಲ. ಯಾಕೆ ನಾನು ನಿಮಗೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರ, ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ಎರಡು ಬರಗಾಲವನ್ನ ಅನುಭವಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸತತವಾಗಿ ಎರಡು ಬರಗಾಲವನ್ನ ಕಂಡು 70 ವರ್ಷಗಳಲ್ಲಿ ನೋಡದೇ ಇರುವಂತಹ ದೊಡ್ಡ ಬರಗಾಲವನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ 228 ತಾಲೂಕುಗಳಲ್ಲಿ ನಾವು ನೋಡ್ಲಿಕ್ಕತ್ತೀವಿ. ರಾಜ್ಯಕ್ಕೆ ಸುಮಾರು 35 ಸಾವಿರ ಕೋಟಿಯಷ್ಟು ಹಾನಿಯಾಗಿದೆ. ನಮ್ಮ ರೈತರು ತತ್ತರಿಸಿ ಹೋಗ್ಯಾರ, ನಮ್ಮ ತಾಯಂದಿರು ಕಷ್ಟದಲ್ಲದಾರ. ಆದ್ರೆ ಯಾವ ವಿಷಯಗಳ ಮೇಲೇನೂ ಕೂಡ ನಮ್ಮ BJP ಪಕ್ಷದವರು ಆಲೋಚನೆನೂ ಮಾಡೋದಿಲ್ಲ, ಅವರು ಸಮಾಲೋಚನೆನೂ ಮಾಡೋದಿಲ್ಲ. ನಮ್ಮ ಭಾರತ ದೇಶದೊಳಗಿರುವಂತಹ ಯುವಕರು 45 ವರ್ಷಗಳಲ್ಲಿ ನೋಡದೇ ಇರುವಂತಹ ನಿರುದ್ಯೋಗಿತನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ನಮ್ಮ ಪ್ರತಿಪಕ್ಷದವರು, ನಮ್ಮ BJP ಪಕ್ಷದ ನಾಯಕರಿದ್ದಾರಲ್ಲ, ಈ ವಿಷಯ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಶ್ರೀಮಂತರನ್ನೇ ಆಗ್ಲಿಕತ್ತಾರ, ಬಡವ್ರನ್ನೇ ಆಗ್ಲಿಕತ್ತಾರ. ಇಡೀ ಭಾರತ ದೇಶದ 77% ಆಸ್ತಿ ಬರೀ 10% ಮಂದಿ ಕೈಯೊಳಗದ. ಭಾರತ ದೇಶನಾಗ ಬರೀ 0.3% ಮಂದಿ ಭಾರತ ದೇಶದ 70% ಇನ್ಕಮ್ ಟ್ಯಾಕ್ಸ್ ಅನ್ನ ತುಂಬ್ತಾ ಇದ್ದಾರೆ. ಅಷ್ಟು ಶ್ರೀಮಂತರವ್ರು ಆಗಿದ್ದಾರೆ. ಆದ್ರ ನಮ್ಮ ಸಮಾಜದೊಳಗಿರುವಂತಹ ಆರ್ಥಿಕ ಆರ್ಥಿಕ ಒಂದು ಅಸಮಾನತೆ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಭಾರತ ದೇಶದೊಳಗಿರುವಂತಹ ರೈತಾಪಿ ಜನರು ನಿರಂತರವಾಗಿ ಪರಿಶ್ರಮವನ್ನ ಕೊಟ್ಟು ಭಾರತ ದೇಶದ ಅನ್ನದಾತನಂತೆ ಕರೆದಿರುವಂತಹ ನಮ್ಮ ರೈತರು ಇವತ್ತು ಬೆಲೆ ಏರಿಕೆಯಿಂದ ಬಳಲಿಕತ್ತಾರೆ. ಅವರು ಬೆಳೆದಿರುವಂತಹ ಬೆಲೆಗೆ ಒಂದು ಸೂಕ್ತವಾಗಿರುವಂತಹ ಬೆಂಬಲ ಬೆಲೆಯನ್ನ ಕೂಡ ನಮ್ಮ ಸರ್ಕಾರಕ್ಕೆ ನೀಡಕ್ ಆಗ್ತಾ ಇಲ್ಲ. ಆದ್ರೂ ಕೂಡ ಚುನಾವಣೆ ಏನದ, ನಾವು ಈ ಚುನಾವಣೆ ರೈತರ ವಿಷಯ ಮೇಲೆ ಆಗುದಿಲ್ಲ, ಚುನಾವಣೆ ಮಹಿಳೆಯರ ವಿಷಯ ಮೇಲೆ ಆಗುದಿಲ್ಲ, ಚುನಾವಣೆ ಯುವಕರ ವಿಷಯ ಮೇಲೆ ಆಗುದಿಲ್ಲ. ಚುನಾವಣೆ ನಮ್ಮ ಭಾರತ ದೇಶದ ಭವಿಷ್ಯದ ಒಂದು ವಿಷಯದ ಮೇಲೆ ಆಗುದಿಲ್ಲ. ಅದು ಚುನಾವಣೆ ಮಾತ್ರ ಹಿಂದೂ ಮುಸ್ಲಿಂ ಮೇಲೆ ಆಗುದು. ಈ ಒಂದು ವಿಚಾರಧಾರೆಯ ವಿರುದ್ಧ ಇವತ್ತು ನಮ್ಮ ಹೋರಾಟ ಇದೆ ಅಂತ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಹೇಳಕ್ ಇಚ್ಛಪಡ್ತೀನಿ. ಭಾರತ ದೇಶ ವಿಶ್ವಗುರು ಆಗ್ಬೇಕು ಅನ್ನುವಂತಹ ಕನಸು ಕಾಣುವಂತಹ ನಮ್ಮೆಲ್ಲರಿಗೆ ನಿಜವಾಗ್ಲೂ ಕೂಡ ನಾವು ಭಾರತ ತಾಯಿಯ ಮಕ್ಕಳಾಗಿದ್ರೆ
ನಾನು ಈ ದೇಶದ ಪ್ರಗತಿ ಬಗ್ಗೆ ಮಾತಾಡಬೇಕು ವಿನಃ ಜಾತಿ ಧರ್ಮದ ಬಗ್ಗೆ ಅಲ್ಲ ಅಂತ ನಾನು ನಂಬಿ. ನಮ್ಮ ದೇಶದೊಳಗ ಎಷ್ಟೋ ಜನ ಬಡವರು, ಸುಮಾರು 80 ಕೋಟಿ ಜನ ನಮ್ಮ ದೇಶದೊಳಗ ರಾಷನ್ ಮೇಲೆ ಬದುಕ್ತಾರೆ. ನಮ್ಮ ದೇಶದೊಳಗ ಇವತ್ತಿರುವಂತಹ ರೈತರಿಗಿರುವಂತಹ ಪರಿಸ್ಥಿತಿ ಏನು ಅಂತಂದ್ರ 64% ನಮ್ಮ ದೇಶದೊಳಗ 14.83 ಲಕ್ಷ ಕೋಟಿ GST ಸಂಗ್ರಹಣೆ ಆದ್ರ ಬಡವರು, ಬಹಳ ಕಷ್ಟದೊಳಗಿರುವಂತಹ ನಮ್ಮ ರೈತರು 64%